ಎಲ್ಲರಿಗೂ ನಮಸ್ಕಾರ. ನಾವಿಂದು ಜಲ ಸಂರಕ್ಷಣೆ ಕುರಿತು ಒಂದು ಸುಂದರವಾದ ಪ್ರಬಂಧವನ್ನು ನೋಡಿ ಬರೋಣ ಬನ್ನಿ. ಪೀಠಿಕೆ. ನೀರು ಜೀವ ಜಗತ್ತಿನ ಮೂಲಾಧಾರವಾಗಿದೆ. ಮನುಷ್ಯ, ಪ್ರಾಣಿ, ಸಸ್ಯಗಳು ಸೇರಿದಂತೆ ಎಲ್ಲ ಜೀವಿಗಳ ಬದುಕಿಗೆ ನೀರು ಅತ್ಯವಶ್ಯಕ. ಆದ್ದರಿಂದ ನೀರನ್ನು ಉಳಿಸುವುದು ಮತ್ತು ಸಮರ್ಪಕವಾಗಿ ಬಳಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ವಿವರಣೆ. ಭೂಮಿಯ ಬಹುಭಾಗ ನೀರಿನಿಂದ ಆವೃತವಾಗಿದ್ದರೂ ಕುಡಿಯಲು ಯೋಗ್ಯವಾದ ಸಿಹಿನೀರು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಜನಸಂಖ್ಯೆ ಹೆಚ್ಚಳ, ಕೈಗಾರೀಕರಣ ಮತ್ತು ಅರಣ್ಯನಾಶದಿಂದ ನೀರಿನ ಕೊರತೆ ಉಂಟಾಗುತ್ತಿದೆ. ಮಳೆ ನೀರಿನ ಸಂಗ್ರಹಣೆ, ಕೆರೆ ಕಟ್ಟೆಗಳ ಸಂರಕ್ಷಣೆ, ನೀರಿನ ಮಿತವ್ಯಯ ಬಳಕೆ ಹಾಗೂ ಮರಗಳ ನೆಡುವಿಕೆಯ ಮೂಲಕ ಜಲ ಸಂರಕ್ಷಣೆಯನ್ನು ಮಾಡಬಹುದು. ಮನೆಯಲ್ಲಿಯೂ ನೀರನ್ನು ವ್ಯರ್ಥ ಮಾಡದೆ ಬಳಸಬೇಕು. ಸೋರುವ ಕೊಳವೆಗಳನ್ನು ತಕ್ಷಣ ಸರಿಪಡಿಸಬೇಕು. ಕೃಷಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ನೀರಿನ ಉಳಿತಾಯ ಸಾಧ್ಯ. ನೀರಿನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ. ಉಪಸಂಹಾರ. ಜಲ ಸಂರಕ್ಷಣೆ ಇಂದಿನ ಅತ್ಯಗತ್ಯವಾಗಿದೆ. ನೀರು ಉಳಿಸಿ ಜೀವ ಉಳಿಸಿ ಎಂಬ ಧ್ಯೇಯದೊಂದಿಗೆ ಪ್ರತಿಯೊಬ್ಬರೂ ನೀರಿನ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು. ಜಲ ಸಂಪನ್ಮೂಲಗಳನ್ನು ಕಾಪಾಡಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯವನ್ನು ನೀಡಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.